ಆಷಾಢ ಮಾಸದಲ್ಲಿ ಎಲ್ಲೆಡೆ ಜಾತ್ರಾ ಸಂಭ್ರಮ ಬಲಿಜೋರಾಗಿರುತ್ತದೆ. ಎಲ್ಲೆಡೆ ಗ್ರಾಮ ದೇವತೆಗಳಿಗೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ಸಲ್ಲಿಸಿ ಸಂಭ್ರಮಿಸುತ್ತಾರೆ. ಇನ್ನು ದೇವತೆಗಳು ಶಾಂತ ಸ್ವರೂಪ ತಾಳಿ ಉತ್ತಮ ಮಳೆ ಬೆಳೆಯಾಗಲೆಂದು ತಂಬಿಟ್ಟಿನ ಆರತಿ ಬೆಳಗಿ ಆರಾಧಿಸುತ್ತಾರೆ. ಅದೇ ರೀತಿ ಚಿಕ್ಕಬಳ್ಳಾಪುರ ನಗರದಾದ್ಯಂತ ಜಾತ್ರೆಯ ಸಂಭ್ರಮ ಕಳೆಗಟ್ಟಿದ್ದು ಎಲ್ಲೆಡೆ ಭಕ್ತಿ ಭಾವದ ವಾತಾವರಣ ನಿರ್ಮಾಣವಾಗಿತ್ತು. ನಗರದ ಎಂಜಿ ರಸ್ತೆಯಲ್ಲಿ ಶ್ರೀ ಅಣ್ಣಮ್ಮ ದೇವಿಯ ಪ್ರತಿಷ್ಠಾಪನೆ ನೆರವೇರಿಸಿ ಪ್ರತಿ ವರ್ಷದಂತೆ ಈ ಬಾರಿಯೂ ವಿಶೇಷ ಪೂಜಾ ಪುನಸ್ಕಾರಗಳನ್ನು ವಿಜೃಂಭಣೆಯಿಂದ ನಡೆಸಲಾಯಿತು. ಸ್ವರ್ಣ ಕವಚದೊಂದಿಗೆ ವೈಭವೋಪೇತವಾಗಿ ಅಲಂಕರಿಸಲಾದ ಶ್ರೀ ಅಣ್ಣಮ್ಮ ತಾಯಿಯ ದಿವ್ಯ ರೂಪ ಭಕ್ತರ ಮನಸೂರೆಗೊಂಡಿತು. ಮಹಿಳೆಯರು ತಂಬಿಟ್ಟಿನ ಆರತಿ ಬೆಳಗಿ ತಮ್ಮ ಇಷ್ಟಾರ್ಥವನ್ನು ಬೇಡಿಕೊಂಡರು. ಅಣ್ಣಮ್ಮ, ಗಂಗಮ್ಮ ಹಾಗೂ ಸಪ್ಪಲಮ್ಮ ದೇವಿಯವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಭಕ್ತರಿಗೆ ಪ್ರಸಾದದ ರೂಪದಲ್ಲಿ ಬಿರಿಯಾನಿ ವಿತರಿಸಲಾಯಿತು. ಅವರು ಶೂಟ್ ಮಾಡಿ ಅನು ಅಂತ ಅಂದ್ಬಿಟ್ಟು ನಾವು ದೊಡ್ಡಬಳ್ಳಾಪುರದವರು. ಇಲ್ಲಿಗೆ ಅಂತಂದರೆ ನನ್ನ ತಂಗಿ ಮದುವೆ ಮಾಡಿಕೊಟ್ಟಿರೋದು ಇಲ್ಲಿಗೇನೆ. ಆವಾಗಿಂದನೂ ಜಾತ್ರೆ ಮಹೋತ್ಸವ ನಡೀತಾ ಇದೆ. ಆವಾಗಿಂದನೂ ನಾವು ಬರ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಅದೇ ಅಮ್ಮನಲ್ಲಿ ಸತ್ಯ ಇದೆಯಲ್ವಾ, ಹಾಗಾಗಿ ವರ್ಷ ವರ್ಷ ನಾವು ಇಲ್ಲಿಗೆ ಬರ್ತೀವಿ. ಮಡ್ಲಕ್ಕಿ ಎಲ್ಲ ಕಟ್ಕೊಂಡು ಪೂಜೆ ಮುಗಿಸ್ಕೊಂಡು ಹೋಗ್ತೀವಿ. ಅಮ್ಮ ಮಾಮೂಲಿ ಗಂಗಮ್ಮ, ಸಪ್ಲಮ್ಮ ಮತ್ತು ಅಣ್ಣಮ್ಮನ ವರ್ಷ ವರ್ಷ ಕರೆಸ್ತಾರೆ. ವರ್ಷ ವರ್ಷನೂ ಒಂದೊಂದು ಥರ ಇದು ಡೆಕೋರೇಷನ್ ಮಾಡ್ತಾರೆ. ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ಈ ಸರಿ ಅಂತಂದರೆ ಡೆಕೋರೇಷನಲ್ಲಿ ವಿಭಿನ್ನವಾಗಿದೆ. ಮತ್ತು ಅಮ್ಮ ಕೂತ್ಕೊಂಡಿರೋ ರೀತಿ ಚೆನ್ನಾಗಿದೆ ಈ ಸರಿ. ನನಗೆ ಎಸ್ಪೆಷಲಿ ಅದು ಇಷ್ಟ ಆಯಿತು. ಜಾತ್ರೆಯ ಅಂಗವಾಗಿ ನಿರ್ಮಿಸಲಾದ ಆಕರ್ಷಕ ಸ್ವಾಗತ ಕಮಾನುಗಳು ಸಾರ್ವಜನಿಕರ ಗಮನ ಸೆಳೆದವು. ಇದೇ ವೇಳೆ ನಗರದ ಕೆಇಬಿ ಪ್ರದೇಶದಲ್ಲಿರುವ ಶ್ರೀ ಚಾಮುಂಡೇಶ್ವರಿ ದೇವಾಲಯದಲ್ಲಿ ಶ್ರೀ ಚಾಮುಂಡೇಶ್ವರಿಯ ಜನ್ಮದಿನೋತ್ಸವವನ್ನು ಭಕ್ತಿಭಾವದಿಂದ ಆಚರಿಸಲಾಯಿತು. ಶ್ರೀ ರಾಜರಾಜೇಶ್ವರಿ ಅಲಂಕಾರದಲ್ಲಿ ದರ್ಶನ ನೀಡಿದ ಚಾಮುಂಡೇಶ್ವರಿ ದೇವಿಯನ್ನು ಕಂಡು ಭಕ್ತರು ಪುನೀತರಾದರು. ಚಂದಿರ ತಾರೆ ಸಿಂಗರಿಸಿ
ಚಾಮುಂಡೇಶ್ವರಿ ದೇವಿ ಜನ್ಮದಿನೋತ್ಸವದ ಪ್ರಯುಕ್ತ ಆಷಾಢ ಬಹುಳ ಷಷ್ಠಿ ಅಥವಾ ಸಪ್ತಮಿ ದಿವಸ ಬರುತ್ತೆ. ಹಾಗಾಗಿ ಜನ ಬೆಳಗ್ಗೆಯಿಂದ ಸಾಯಂಕಾಲದ ತನಕ ರಾತ್ರಿ ತನಕ ಜನ ಸಮೂಹ ಬರ್ತಾ ಇರ್ತಾರೆ. ಇವತ್ತು ರಾಜರಾಜೇಶ್ವರಿ ಅಲಂಕಾರ ಮಾಡಿದ್ದಾರೆ. ಒಳ್ಳೆ ಸಮೃದ್ಧಿ ಉಂಟು ಮಾಡಲಿ ಅಂತ ದೇವಿನ ಪ್ರಾರ್ಥನೆ ಮಾಡಿಕೊಂಡು ಬೆಳಿಗ್ಗೆ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ, ಪುರುಷೋಕ್ತ ಅಭಿಷೇಕ ಎಲ್ಲ ಆಗಿ ಅಲಂಕಾರ ಆಗಿ ಜನ ಭಕ್ತಾದಿಗಳು ಬಂದು ಸಹಕರಿಸಿದ್ದಾರೆ. ಇದೇ ಥರ ವರ್ಷವೂ ಇನ್ನೂ ಜಾಸ್ತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸ್ತಾರೆ. ಎಲ್ಲ ಭಕ್ತಾದಿಗಳಿಗೂ ಆ ದೇವಿ ಕೃಪೆ ಸದಾ ಇರಲಿ ಅಂತ ಪ್ರಾರ್ಥಿಸ್ತಾ ಇದ್ದೀವಿ. ಚಾಮುಂಡೇಶ್ವರಿ ನಮಃ. ಈ ಒಂದು ಚಿಕ್ಕಬಳ್ಳಾಪುರ ಬೆಸ್ಕಾಂ ವಿಭಾಗೀಯ ಕಚೇರಿ ಆವರಣದಲ್ಲಿರ್ತಕ್ಕಂಥ ಶ್ರೀ ಚಾಮುಂಡೇಶ್ವರಿ ದೇವಾಲಯದಲ್ಲಿ ಇವತ್ತು ಚಾಮುಂಡೇಶ್ವರಿ ತಾಯಿಯ ಹುಟ್ಟುಹಬ್ಬ ಒಂದು ಆಷಾಢ ಪ್ರಯುಕ್ತ ಇವತ್ತು ವಿಶೇಷವಾದಂಥ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಸಹಸ್ರಾರು ಚಿಕ್ಕಬಳ್ಳಾಪುರದ ಜನರು ಸಹ ಸಹಕರಿಸಿ ಪ್ರತಿ ವರ್ಷವನ್ನು ಸಹ ಬಹಳ ವಿಜೃಂಭಣೆಯಿಂದ ಮಾಡ್ಕೊಂಬರ್ತಾ ಇದ್ದೀವಿ. ಮುಂಜಾನೆಯಿಂದಲೇ ವಿಶೇಷ ಪೂಜಾ ಕೈಂಕರ್ಯಗಳು ನಡೆಯುತ್ತಿದ್ದು ಆಗಮಿಸಿದ ಭಕ್ತರಿಗೆ ತೀರ್ಥ ಹಾಗೂ ಪ್ರಸಾದ ವಿತರಣೆ ಮಾಡಲಾಯಿತು. ನಗರದ ಬಲಮುರಿ ಸರ್ಕಲ್ ಬಳಿ ಶ್ರೀ ಸರ್ಕಲ್ ಮಾರಮ್ಮ ದೇವಿಯ ಜಾತ್ರಾ ಮಹೋತ್ಸವವು ವಿಜೃಂಭಣೆಯಿಂದ ನಡೆಯಿತು. ಮಾರಮ್ಮ ದೇವಿಯೊಂದಿಗೆ ಗಂಗಮ್ಮ, ಸಪ್ಲಮ್ಮ ಹಾಗೂ ಮುತ್ಯಾಲಮ್ಮ ದೇವಿಯವರಿಗೂ ವಿಶೇಷ ಪೂಜೆ ಸಲ್ಲಿಸಲಾಯಿತು. ನಗರದ ವಿವಿಧ ರಸ್ತೆಗಳಲ್ಲಿ ಜಾತ್ರೆಯ ಸಂಭ್ರಮ ಮೇಳೈಸಿದ್ದು ಮಹಿಳೆಯರು ದೇವಿಯರಿಗೆ ತಂಬಿಟ್ಟಿನ ಆರತಿ ಸಲ್ಲಿಸಿ ಭಕ್ತಿ ಸಮರ್ಪಿಸಿದರು. ಜಾತ್ರೆಯಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ದೇವಿಯರ ಆಶೀರ್ವಾದ ಪಡೆದು ಜಾತ್ರಾ ಸಂಭ್ರಮದಲ್ಲಿ ಮಿಂದೆದ್ರು. ಸರ್ಕಲ್ ಮಾರಮ್ಮ ಸೇವಾ ಸಮಿತಿ BB ರಸ್ತೆ ಚಿಕ್ಕಬಳ್ಳಾಪುರ. ಈ ಬಾರಿ ನಾವು ಜಾತ್ರೆ ಆಚರಿಸ್ತಾ ಇಲ್ಲ, ಬರೀ ಪೂಜಾ ಕಾರ್ಯಕ್ರಮ ಅಂತ ಏರ್ಪಡಿಸಿದ್ದೀವಿ. ಸರಳವಾಗಿ ಈ ಬಾರಿ ಪೂಜಾ ಕಾರ್ಯಕ್ರಮ ಏರ್ಪಡಿಸ್ತಾ ಇದ್ದೀವಿ. ಕಾರಣಾಂತರಗಳಿಂದ ನಮ್ಮ ಜೊತೆಲಿರುವಂಥ 3-4 ಜನ ಎಕ್ಸ್ಪೈರ್ಡ್ ಆದರು. ಯಾವುದೇ ರೀತಿ ಹಿಂದೆ ನಮ್ಮ ಜೊತೆಲಿ ಕೆಲಸ ಮಾಡುವಂಥ ಎಕ್ಸ್ಪೈರ್ಡ್ ಆದ ಆ ವರ್ಷ ನಾವು ಜಾತ್ರೆ ಮಹೋತ್ಸವ ಮಾಡಲ್ಲ. ಆದ್ದರಿಂದ 27ಕ್ಕೆ ಮುಂದಿನ ವರ್ಷ ಅದ್ಭುತವಾಗಿ ಜಾತ್ರೆ ಮಹೋತ್ಸವ ಮಾಡ್ತೀವಿ. ಈ ಬಾರಿ ಸರಳವಾಗಿ ಸರ್ಕಲ್ ಮಾರಿಯಮ್ಮ, ಗಂಗಮ್ಮ, ಸಪ್ಲಮ್ಮ, ಮುತ್ಯಾಲಮ್ಮ, ಪಟಾಲಮ್ಮ ಇವರ ದೇವರುಗಳ ಕುದುರಿಸಿ 5 ದಿನಗಳ ಕಾಲ ವಿಶೇಷವಾದ ಪೂಜೆ ಮಾಡಿಸಿ ಪ್ರಸಾದ ಪ್ರತಿದಿನ ಇರ್ತದೆ. ಶುಕ್ರವಾರ 7-8 ಮಧ್ಯಾಹ್ನ 3 ಗಂಟೆಗೆ ಸುಮಂಗಳಿಗೆ ಅರ್ಶನಾಮ ಕಾರ್ಯಕ್ರಮ. ನಮ್ಮ ಸರ್ಕಲ್ ಮಾರಮ್ಮ ಸೇವಾ ಸಮಿತಿ ಜಾತ್ರೆಯಲ್ಲಿ ಏನಪ್ಪ ಅಂದರೆ ವಿಶೇಷ ಸುಮಂಗ ನಮ್ಮ ಮನೆಯಲ್ಲಿ ಯಾವ ರೀತಿ ಹೆಣ್ಮಕ್ಳಿಗೆ ಅರ್ಶನಾಮ ಕೊಡ್ತಾರೆ, ಆ ರೀತಿ ಒಂದು ಬ್ಲೌಸು, ತೆಂಗಿನಕಾಯಿ, ಫ್ರೂಟ್ಸು, ಬೆಳೆ, ಎಲೆ ಎಲ್ಲ ಕೊಟ್ಟು ಆ ತಾಯಂದ್ರ ಆಶೀರ್ವಾದ ಮಾಡಲಿ ಅಂತ ಎಲ್ಲ ಸುಮಂಗಲಿಗೂ ಕೊಡ್ತೀವಿ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸುಮಂಗ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಬೇಕು. ಮುಂದಿನ ವರ್ಷ ವೈಭವವಾದ ಜಾತ್ರೆ ಮಹೋತ್ಸವ ಸರ್ಕಲ್ ಮಾರಿಯಮ್ಮ ಚಿಕ್ಕಬಳ್ಳಾಪುರ ನಗರದಲ್ಲಿ ರಾಜ್ಯ ಬೀದಿ ವೈಭವದ ಮೆರವಣಿಗೆ ಮಾಡ್ತೀವಿ. ಚಿಕ್ಕಬಳ್ಳಾಪುರದ ಜನತೆಗೆ ಮಳೆ ಬೆಳೆ ಬಂದು ಸಮೃದ್ಧಿಯಾಗಿಕ್ಕಿ ದೇವರು ಕಾಪಾಡಲೆಂದು 5 ತಾಯಂದಿರನ್ನು ಬೇಡಿಸ್ತೀವಿ. 8 ವರ್ಷದಿಂದನೂ ನಾವು ಇಲ್ಲಿ ಆಷಾಢ ಇದಕ್ಕೆ ಎಳ್ದೇವ್ರವಳ ಶಕ್ತಿ ಅಂತೇಳಿ ಬಂದು ಅರ್ಕೆ ಮಾಡ್ಕೊಂಡು ಹೋಗಿ ನಮ್ಮ ಆಸೆಗಳೆಲ್ಲ ಈಡೇರಿದೆ. ಆದ್ದರಿಂದ ಪ್ರತಿ ವರ್ಷವೂ ಬಂದು ಬೆಲ್ದಾರತಿ ಮಾಡ್ಕೊಂಡು ಹೋಗೋಕ್ಕೆ ದೊಡ್ಡಬಳ್ಳಾಪುರದಿಂದ ಬಂದಿದ್ದೀವಿ. ನಮಗೆ ದೇವರು ಸರ್ಕಲ್ ಮಾರಮ್ಮ ಅಂದರೆ ತುಂಬ ಭಕ್ತಿ ಜಾಸ್ತಿ, ಅದರಿಂದ ಅಲ್ಲಿಂದ ಬಂದಿದ್ದೀವಿ. ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ಏರ್ಪಡಿಸಲಾಗಿದೆ. ಮಧ್ಯಾಹ್ನ 3 ಗಂಟೆಯಿಂದ ಎಲ್ಲ ಸುಮಂಗಳಿಯರಿಗೆ ಅರ್ಶಿನ ಕುಂಕುಮ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ನಮ್ಮ ಚಿಕ್ಕಪ್ಪನವರಾದಂತಹ ಹರೀಶ್ನಾಥ್ ಅವರು ಈ ಕಾರ್ಯಕ್ರಮವನ್ನು ಇರುತ್ತಾರೆ. ಎಲ್ಲ ಭಕ್ತಾದಿಗಳು, ಎಲ್ಲ ಸುಮಂಗಳಿಯರು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ.
ಅದೇ ರೀತಿ ಚಿಕ್ಕಬಳ್ಳಾಪುರ ತಾಲೂಕಿನ ಗಂಗರೆ ಕಾಲುವೆ ಬಳಿಯ ಗೊಳ್ಳು ಗ್ರಾಮದಲ್ಲಿ ಸುಮಾರು 5 ಶತಮಾನಗಳಿಗೂ ಹೆಚ್ಚು ಪುರಾತನವಾದ ಕಾಲದ ಸಪ್ಲಮ್ಮ, ನರಡಮ್ಮ, ಶ್ರೀ ಮುನೇಶ್ವರ ಸ್ವಾಮಿ ದೇವಾಲಯಗಳಿಗೆ ಆಷಾಢ ಮಾಸದ 3ನೇ ಮಂಗಳವಾರ ಪ್ರಯುಕ್ತ ದೇವರುಗಳಿಗೆ ವಿಶೇಷ ಪೂಜೆ ಪುನಸ್ಕಾರಗಳು ನೆರವೇರಿದವು. ದೇವಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಸ್ಥಳೀಯರು ಮಾತ್ರವಲ್ಲದೆ ದೂರದ ಪ್ರದೇಶಗಳಿಂದಲೂ ಸಹ ದೇವಿಯ ದರ್ಶನಕ್ಕೆ ಭಕ್ತರು ಬರುವುದು ದೇವಿಯಲ್ಲಿನ ನಂಬಿಕೆಗೆ ಸಾಕ್ಷಿಯಾಗಿದೆ. ಓಂ ಶ್ರೀ ದುರ್ಗಾಯ ನಮಃ. ಓಂ ಶ್ರೀ ಸಪ್ರಮ ದೇವಾಯ ನಮಃ. ಎಲ್ಲ ಭಗವತ್ ಭಕ್ತರಿಗೂ ಆಷಾಢ ಮಾಸದ 3ನೇ ಮಂಗಳವಾರದ ಶುಭಾಶಯಗಳು. ಆಷಾಢ ಮಾಸದಲ್ಲಿ ಎಲ್ಲ ಶಕ್ತಿ ದೇವತೆಗಳಿಗೆ ಜಾತ್ರೆ ಪೂಜೆ ವಿಜೃಂಭಣೆಯಿಂದ ನೆರವೇರುತ್ತೆ. ಅದರಂತೆ ಶ್ರೀ ಸಪ್ಲಮ್ಮ ದೇವರ ದೇವಸ್ಥಾನ ಗೊಲ್ಚಿನಪ್ಪನಲ್ಲಿ ಇವಾಗ ನೀವು ನೋಡ್ತಾ ಇರೋದು ಅದು ಗಂಗರೆ ಕಾಲುವೆ ಸಪ್ಲಮ್ಮ ದೇವರ ದೇವಸ್ಥಾನ ಎಂದು ಪುರಾತನ ಕಾಲದಿಂದ ಪ್ರಸಿದ್ಧಿಯಾಗಿ ಉದ್ಭವ ದೇವರಾಗಿರುತ್ತೆ. ಹಿಂದಿನಿಂದಲೂ ಪ್ರಖ್ಯಾತಿಯಾಗಿ ರಾಜ ಮಹಾರಾಜರು ಪೂಜೆ ಮಾಡ್ಕೊಂಡು ಬಂದು ಈ ದೇವಿಯ ಮಹಾತ್ಮೆ ದೇಶಾಂತರ ಎಲ್ಲ ತಲುಪುತ್ತೆ. ಪಕ್ಕದ ಆಂಧ್ರ, ಮೈಸೂರು ಭಾಗದಲ್ಲೂ ಕೂಡ ಅಲ್ಲಿಂದ ಕೂಡ ಇಲ್ಲಿ ಬಂದು ದೇವರ ಸೇವೆಯನ್ನು ಮಾಡ್ತಾ ಇರ್ತಾರೆ. ಇದು ಜೋಡಿದಾರ ಸುಬ್ರಾವ್ ಹಾಗೂ ಲಕ್ಷಮ್ಮ ರವರ ಅಧೀನಕ್ಕೆ ಒಳಪಟ್ಟಿರುತ್ತೆ ಖಾಸಗಿ ದೇವಾಲಯ. ಎಲ್ಲ ಭಕ್ತಾದಿಗಳು ಈ ದೇವಸ್ಥಾನದ ಅಭಿವೃದ್ಧಿಗೆ ಸಹಕರಿಸಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥಿಸ್ತೇನೆ. ಒಟ್ನಲ್ಲಿ ಈ ಬಾರಿ ಆಷಾಢ ಮಾಸದ ಜಾತ್ರಾ ಸಂಭ್ರಮ ಚಿಕ್ಕಬಳ್ಳಾಪುರ ತಾಲೂಕು ಸೇರಿದಂತೆ ನಗರದಾದ್ಯಂತ ಸಾರ್ವಜನಿಕರು ಭಕ್ತಿ ಸಾಗರದಲ್ಲಿ ಮಿಂದೆದ್ದಿದ್ದಾರೆ. ತಂಬಿಟ್ಟಿನ ಆರತಿಗಳೊಂದಿಗೆ ಗ್ರಾಮ ದೇವತೆಗಳಿಗೆ ಪೂಜೆ ಸಲ್ಲಿಸಿ ಭಕ್ತಿಭಾವ ಮೆರೆದಿದ್ದಾರೆ. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.